ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಲೈಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದ್ರೆ ವಿ ಹ್ಯಾವ್ ಟು ಟೇಕ್ ದಿಸ್ ಆಸ್ ಎಕ್ಸಾಂಪಲ್. ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಬೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರ್ಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡ್ಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿದೆ, ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅನಿವಾರ್ಯವಾಗಿ ಹಿಂದೆಯಿಂದ ಬಂದ್ಬಿಟ್ಟಿದೆ ಅದು. ಆದ್ರೆ ಈ ಸತಿ ನಾವು 5,000 ಕೋಟಿಯಲ್ಲಿ 1,250 ಕೋಟಿ 25% ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ, ಅಂದ್ರೆ 2023 ಇಂಟ್ರಿಮ್ ಬಜೆಟ್ ಗಂಭೀರ್ ಬಂತು, ಪ್ಲಸ್ ಹೋದ್ ಸತಿ ಮತ್ತೆ ಈ ಸತಿ ಎಲ್ಲ ಸೇರಿದಾಗ 25% KKRDB ಫಂಡ್ಸ್ ನ ಕಂಪ್ಲೀಟ್ಲಿ ಎಜುಕೇಶನ್ಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು, ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು. ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು, ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ, ಇನ್ಫ್ಯಾಕ್ಟ್ 25% ಅಲ್ಲ, ಐ ಥಿಂಕ್ ಇಟ್ ಮೈಟ್ ಹ್ಯಾವ್ ಗಾನ್ ಟು 37-38%, ಬಿಕಾಸ್ ಕೆಲವರು ಶಾಸಕರು ಅಂತೂ ಮೋರ್ ದೆನ್ 70-80% ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಶನ್. ಅವರಿಲ್ಲ ನಾವು ತುಂಬಾ ಹಿಂದೆ ಇದೀವಿ ಅಂತ, ಯಾಕಂದ್ರೆ ತುಂಬಾ ಬ್ಯಾಕ್ವರ್ಡ್ ಅಲ್ಲಿ ಇದೆ. ಅದನ್ನ ನಾವು ಫಾರ್ವರ್ಡ್ ತರದ್ ಮಾತ್ರ ನಾವು ಮಾತಾಡ್ತೀವಿ, ಯಾಕಂದ್ರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಅವ್ರನ್ನ ಮೇನ್ ಸ್ಟ್ರೀಮಿಗೆ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ 5 years ಅಲ್ಲಿ they'll be on top or equal to other places. ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಕಲಿಕೆನೂ ಪ್ಯಾರಲಿ ನಾವು ಇಂಪ್ರೂವ್ ಮಾಡಬೇಡಿ. ಯಾಕಂದ್ರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ 80% ಟೀಚರ್ಸ್ ನ ಕರ್ನಾಟಕದಲ್ಲಿ ಆಗ್ಲಿಲ್ಲ ಅಂದ್ರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ ತಗೋಬೇಕು. ಟೀಚರ್ಸ್ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಎಲ್ಲಾ ಟೈಮು ನಾವು ಅತಿ ಶಿಕ್ಷಕರನ್ನ ತಗೊಂಡು ಮಾಡೋದು ಅದು ಒಳ್ಳೇದಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ 80% ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ. ಇವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನ ತೀರ್ಮಾನ ತಗೊಳ್ತೀವಿ. ನಾನು ಅಷ್ಟೇ ಕಾಲ್ ಫಾರ್ ಮಾಡೋವರೆಗೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಯಾವತ್ತು ರಿಸರ್ವೇಶನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನ ಬಹಳ ಫಾಸ್ಟ್ ಆಗಿ, ನಾಟ್ ಓನ್ಲಿ ಫಾರ್ ಕಾಲೇಜ್, ಈವನ್ ಫಾರ್ ಸ್ಕೂಲ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್, ಫಿಸಿಕಲ್ ಟೀಚರ್ ಇರ್ಬೋದು, ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು, ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇಲ್ಲ. ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನ್ ಅಲ್ಲಿ ಇದೆ. ಅದನ್ನ ಮುಂದೆ ನೀವು 3 years ಬ್ಯಾಕ್ ಬಿಫೋರ್ ವೆಬ್ಕಾಸ್ಟಿಂಗ್ ಮಾಡಕ್ಕಿಂತ ಮುಂಚೆ ಮತ್ತೆ ಇವಾಗ ನೀವು ಲಿಸ್ಟ್ ಹಿಂದಿಂದೆಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ. ನಾನು ಚರ್ಚೆ ಮಾಡೋದು ಆಸ್ ಅ ಮಿನಿಸ್ಟರ್ ನಂದು ತಪ್ಪಾಗ್ತದೆ. ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಇದ್ರ ಜೊತೆಗೆ ಈಗ ನಾವು ಇನಿಷಿಯೇಟಿವ್ ಬಗ್ಗೆನೇ ಮಾತಾಡ್ತೀನಿ, ಯಾಕೆಂದ್ರೆ ಎಲ್ಲ ಮಾಹಿತಿ ನಿಮ್ಮ ಹತ್ರ ಇದೆ. ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಂಡಿದ್ದಾರೆ ಪಾಸ್ ಆಗಿರೋದು ಮಾತ್ರ ಕೊಟ್ಟಿರೋದು. ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟೆಡ್, ಬಿಕಾಸ್ ಇದನ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ 2, ಅವಕಾಶ 3 ಏನೇನಿದೆ ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. 3rd ಎಕ್ಸಾಮ್ ಆದ್ಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ, ಯಾರು ಪಾಸ್ ಆಗಿದ್ದಾರೆ, ಯಾರು ಪಾಸ್ ಆದ್ರೂ ಕೆಲವ್ರು ಜಾಸ್ತಿ ಇಂಪ್ರೂವ್ಮೆಂಟ್ಗೂ ಕೂಡ ಅವರಿಗೆ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು. ಡೇಟ್ ಅನ್ನ 2ನೇ ಎಕ್ಸಾಮು 3ನೇ ಎಕ್ಸಾಮ್ ಯಾಕೆ ನಾವು ಇವಾಗ್ಲೇನೆ ಕೊಡ್ತೀವಿ ಅಂದ್ರೆ, ಇವತ್ತಿಂದನೇ ಅಂದ್ರೆ ಇವತ್ತೊಂದ್ ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದು ಫಾರ್ ಸಬ್ಜೆಕ್ಟು ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು, ಫುಲ್ ಕ್ಲಾಸಸ್ ಇರ್ಬೋದು, ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ 1 ವಾರದ ಮುಂಚೆನೆ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಪರ್ಸೆಂಟೇಜ್ ಒಳ್ಳೇದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ 99% ಆದ್ರೂ 1%ಗೂ ನಾವು ಹೆಲ್ಪ್ ಮಾಡಬೇಕು, 50% ಬಂದ್ರು ಇನ್ 50% ಹೆಲ್ಪ್ ಮಾಡಬೇಕು. ಸೊ ಪ್ರೋಸೆಸ್ ಇಸ್ ಸೇಮ್. ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು. ಸೊ 2nd and 3rd ಎಕ್ಸಾಮ್ ಡೇಟ್ ನಾವು ಇವಾಗ್ಲೇನೆ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತಗೋಬಹುದು. ಶುಲ್ಕನ ಈ ಸತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ 140 ರೂಪೀಸ್, 270 ರೂಪೀಸ್ 2 ಎಕ್ಸಾಮ್ ಆದ್ರೆ, 2 ಸಬ್ಜೆಕ್ಟ್ ಆದ್ರೆ, 3 ಮೇಲಾದ್ರೆ 400 ರೂಪಾಯಿ ಅಂತ ಹೇಳಿ ನಮ್ಮ ಚಾರ್ಜ್ ಮಾಡ್ತಾ ಇದ್ವಿ. ಪರಿಶಿಷ್ಟ ಪಂಗಡದವರಿಗೆ ಮತ್ತೆ ಎಸ್ಪೆಷಲಿ ಮಹಿಳೆಯರಿಗೆ ಯಾವುದೇ ತರದ ಶುಲ್ಕ ಇರೋದಿಲ್ಲ, ತಮಗೆ ಗೊತ್ತಿದೆ. ಈ ಸತಿ ಮಾತ್ರ, ಮುಂದಿನ ವರ್ಷಕ್ಕಲ್ಲ, ಈ ಸತಿ ಮಾತ್ರ 2ನೇ ಎಕ್ಸಾಮಿಗೆ ಮತ್ತೆ 3ನೇ ಎಕ್ಸಾಮಿಗೆ
ಯಾವುದೇ ತರದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ ನ ತಗೊಳ್ಳೋದಿಲ್ಲ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ತರದ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ. ನೀವು 6 ಸಬ್ಜೆಕ್ಟ್ ಅಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ರೆ, ಇಲ್ಲಾಂದ್ರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತಗೊಳ್ಳಿ. ಇನ್ನು 10 ದಿವಸ 15 ದಿವಸ 20 ದಿವಸ 1 ತಿಂಗಳಿಗೆ ನಿಮಗೆ 2ನೇ 3ನೇ ಎಕ್ಸಾಮ್ ವರ್ಗೂ ಇದೆ. ಮತ್ತೆ ಎಕ್ಸಾಮ್ ನ ತಗೊಂಡು ನೀವು ಪಾಸ್ ಆಗ್ಲಿಕ್ಕೆ ನಿಮಗೆ ಅವಕಾಶ ಇದೆ.